ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 40ನೆಯ ಶ್ಲೋಕ. ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. He who lacks discrimination is devoid of path and is at the same time possessed by doubt, is lost to the spiritual path. For the doubting soul, there is neither this world nor the world beyond, nor even happiness. ಸಂಶಯವುಳ್ಳಂಥ ಮನುಷ್ಯನು ನಾಶವಾಗುತ್ತಾನೆ. ಶ್ರದ್ಧೆ ಇಲ್ಲದ ಮನುಷ್ಯನು ನಾಶವಾಗುತ್ತಾನೆ. ಮತ್ತು ಅಜ್ಞಾನಿಯು ಕೂಡ ನಾಶವಾಗುತ್ತಾನೆ. ಇನ್ನು ಇವರಿಗೆ ಈ ಲೋಕದಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲಿಯೂ ಸುಖ ಇಲ್ಲ. ಇವರು ಎಂದೆಂದೂ ಕೂಡ ಆತ್ಮಸುಖವನ್ನು ಹೊಂದಲು ಅನರ್ಹರಾಗಿರುತ್ತಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಗುರು, ವೇದ, ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸಗಳಲ್ಲಿ ವಿಶ್ವಾಸ ಇರಬೇಕು ಅಂತ. ಯಾರಿಗೆ ವಿಶ್ವಾಸ ಇಲ್ಲವೋ ಅವರು ಜ್ಞಾನವನ್ನು ಹೊಂದುವುದಿಲ್ಲ. ಯಾರಿಗೆ ಶ್ರದ್ಧೆ ಇಲ್ಲವೋ ಅವರು ಜ್ಞಾನವನ್ನು ಹೊಂದೋದಿಲ್ಲ. ಯಾರಿಗೆ ಗುರುಗಳ ಮಾತಿನಲ್ಲಿ, ಹಿರಿಯರಲ್ಲಿ ಮತ್ತು ಹಿತೈಷಿಗಳಲ್ಲಿ ಅಪನಂಬಿಕೆ ಇರುತ್ತದೆಯೋ, ದ್ವೇಷ ಅಸೂಯೆಗಳಿರುತ್ತದೆಯೋ ಅವರು ಖಂಡಿತವಾಗಿಯೂ ಕೂಡ ಈ ಲೋಕದಲ್ಲಿಯೂ ಸುಖಿಗಳಾಗಿರೋದಿಲ್ಲ. ಅಂದಮೇಲೆ ಪರಲೋಕದಲ್ಲಿ ಹೇಗೆ ಸುಖವಾಗಿರಲಿಕ್ಕೆ ಸಾಧ್ಯವಿದೆ? ಅವರಿಗೆ ಗತಿ ಅನ್ನುವಂಥದ್ದು ತೃತೀಯ ಗತಿ. ತೃತೀಯ ಗತಿ ಅಂತಂದರೆ ಆ ಕಡೆಗೂ ಇಲ್ಲದಲೆ ಈ ಕಡೆಗೂ ಇಲ್ಲದಲೆ ಮಧ್ಯ ಜೀವಿಗಳಾಗಿ ಭೂಮಿಗೂ ಇಲ್ಲ ಮತ್ತು ಸ್ವರ್ಗಕ್ಕೂ ಇಲ್ಲದಲೇ ಇರತಕ್ಕಂಥ ಪಿಶಾಚಿಗಳ ರೂಪವಾಗಿ ಭೂತ ಪ್ರಾಣಿಗಳಾಗಿ ಜೀವಿಸುವಂಥ ಪ್ರಸಂಗ ಬರುತ್ತದೆ. ಆದ್ದರಿಂದ ಮನುಷ್ಯನಾಗಿದ್ದವನು, ಸಾಧಕನಾಗಿದ್ದವನು, ಸಾತ್ವಿಕನಾಗಿದ್ದವನು, ಸಜ್ಜನನಾಗಿದ್ದವನು, ಮುಕ್ತಿ ಪಡೆಯಬೇಕು ಅನ್ನುವಂಥ ಆಸೆ ಇದ್ದವನು, ಜ್ಞಾನ ಹೊಂದಬೇಕು ಅನ್ನುವಂಥ ಆಸೆ ಇದ್ದವನು, ಈ ಭವಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳಬೇಕು ಅನ್ನುವಂಥ ಆಸೆ ಇದ್ದವನು, ಮುಕ್ತನಾಗಬೇಕು ಅಂತ ಪ್ರಬಲವಾಗಿರ್ತಕ್ಕಂಥ ಇಚ್ಛೆ ಉಳ್ಳಂಥ ಆ ವ್ಯಕ್ತಿಯು ಗುರುಗಳ ಮಾತಿನಲ್ಲಿ ವಿಶ್ವಾಸವಿರಬೇಕು. ವೇದವಾಣಿಯಲ್ಲಿ ವಿಶ್ವಾಸ ಇರಬೇಕು. ಉಪನಿಷತ್ತುಗಳಲ್ಲಿ ವಿಶ್ವಾಸ ಇರಬೇಕು. ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿ, ಇತಿಹಾಸಗಳಲ್ಲಿ ವಿಶ್ವಾಸವಿರಬೇಕು. ಋಷಿಗಳು ಹೇಳಿರ್ತಕ್ಕಂಥ ವಾಣಿಗಳನ್ನು ವೇದ ಪ್ರಮಾಣವಾಗಿ ತಿಳಿಯಬೇಕು. ವೇದಗಳು ಅಂತಂದರೆ ಮಾತೃ ಸ್ವರೂಪ. ವೇದಗಳಂತಂದರೆ ತಾಯಿಯನ್ನು ಕರೆಯಲಾಗಿದೆ. ತಾಯಿಯಲ್ಲಿ ಹೇಗೆ ಮಗನಿಗೆ ದ್ರೋಹ ಇಲ್ಲವೋ, ತಾಯಿಗೆ ಮಗನ ಮೇಲೆ ಹೇಗೆ ಅಸೂಯೆ ಇಲ್ಲವೋ, ಮಗು ತಪ್ಪು ಮಾಡಿದರೂ ಕೂಡ ಮಗುವನ್ನು ತಿದ್ದಲು ತಾಯಿ ಪ್ರಯತ್ನಿಸುತ್ತಾಳೆ. ಮಗು ತಪ್ಪು ಮಾಡಿದರೂ ಕೂಡ ಮಗನಿಗೆ ಸುಖವನ್ನು ಬಯಸುತ್ತಾಳೆ. ಇದು ತಾಯಿಯ ಗುಣ ಹೇಗೆ ಅಮೂಲ್ಯವಾಗಿದೆಯೋ ಹಾಗೆ ವೇದ, ಗುರು, ಶ್ರುತಿ, ಸ್ಮೃತಿ, ಪುರಾಣಗಳ ಮಾತುಗಳು ಕೂಡ ಲೋಕಹಿತಕ್ಕಾಗಿ ಬಂದಿರುವಂಥವುಗಳು. ಲೋಕದ ಜನರಿಗೆ ಜ್ಞಾನವನ್ನು ಬೋಧಿಸಲು ಬಂದಿರುವಂಥವುಗಳು. ಲೋಕದ ಜನರಿಗೆ ಆತ್ಮಸುಖವನ್ನು ನೀಡಲು ಬೋಧಿಸ್ತಕ್ಕಂಥ ಸಾಧನಗಳಾಗಿವೆ. ಆದ್ದರಿಂದ ಅವುಗಳಲ್ಲಿ ವಿಶ್ವಾಸವನ್ನು ಕೆಡಿಸಿಕೊಂಡ್ರೆ, ಶ್ರದ್ಧೆಯನ್ನು ಕೆಡಿಸಿಕೊಂಡ್ರೆ ಅಜ್ಞಾನಿಯಾಗುತ್ತಾನೆ. ಅಜ್ಞಾನಿಯಾದವನಿಗೆ ಲೋಕ ಸುಖಗಳು ಇಲ್ಲಿಯೂ ಇಲ್ಲ, ಪರಲೋಕ ಸುಖಗಳು ಇಲ್ಲ. ಆದ್ದರಿಂದ
ಗುರು ವೇದ ಸ್ಮೃತಿ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು ಹೇಳಿದಂತೆ ನಡೆದುಕೊಂಡು ಜನ್ಮ ಪಾವನ ಮಾಡಿಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.